ಜಾಗ್ರತೆಯಿಂದ ಆಲಿಸುವಂಥ ಅಥವಾ ಗ್ರಹಣ ಮಾಡುವಂಥ ಪ್ರಯತ್ನ ಮಾಡೋದು. ಅಖಂಡ ಜ್ಞಾನ ಇದೆಯಲ್ಲ, ಅಖಂಡ ಜ್ಞಾನದ ಮೇಲೆ ತನ್ನ ಸ್ವರೂಪದ ಕುರಿತು ಪರಿಚಯ ಇಲ್ಲದೇ ಇರುವ ರೂಪ ಜ್ಞಾನದ ಪರಿಣಮನ. ತನ್ನ ಸ್ವರೂಪ ವಿಶ್ವದ ಸಮಸ್ತ ಪದಾರ್ಥಗಳಿಂದ ಭಿನ್ನ ಇದೆ ಅನ್ನುವ ಜ್ಞಾನ ಇಲ್ಲದೇ ಇರುವ ರೂಪ ಅಥವಾ ಅಜ್ಞಾನ ರೂಪದ ಯಾವ ಪರಿಣಮನ ಇದೆಯಲ್ಲ, ಅದು ಅಖಂಡ ಜ್ಞಾನದ ಒಂದು ವಿಭಾಗ ಇದೆ. ಆ ವಿಭಾಗ ಏನಿದೆ, ಕೆಲ ಸಮಯದವರೆಗೆ ವರ್ತಮಾನದ ಜ್ಞಾನದ ಮೇಲೆ ಕೂಡ ಸ್ವಲ್ಪ ಪ್ರಭಾವ ಬೀರ್ತಾ ಇರ್ತಿದೆ. ಜ್ಞಾನದ್ದೇ ಸಂಸ್ಕಾರ. ಜ್ಞಾನಾವರಣೀಯ ಮೊದಲಾದ ಜಡ ಕರ್ಮಗಳ ಮಾತನ್ನ ಇಲ್ಲಿ ನಿಮಿತ್ತದ ಅಪೇಕ್ಷಾದಿಂದ ಹೇಳಿದ್ದಾರೆ. ಈ ಮಾತು ಸತ್ಯ ಇದ್ರೂ ಕೂಡ ಭಾವದ ಅಭಾವದೊಳಗೆ ಕರ್ಮ ಏನೂ ಮಾಡುವುದಿಲ್ಲರಿ. ಯಾವಾಗೂ ಯಾವುದೇ ಜೀವನಿಗೆ ಭಾವ ಇಲ್ಲ ಅಂದಮೇಲೆ ಕರ್ಮ ಏನೂ ಮಾಡುವುದಿಲ್ಲ. ಇನ್ನು ಒಂದು ಮಾತ, ಕರ್ಮ ಇದೆ ಅಂದಮೇಲೆ ಭಾವದೊಳಗೆ ಏನ್ರೆ ಕಸರಿದೆ, ಸ್ವಲ್ಪ ಏನ್ರೆ ಕಸರಿದೆ, ಇನ್ನು ದೋಷ ಇದೆ ನೋಡ್ರಿ. ಧರ್ಮದ ಸೂಕ್ಷ್ಮತೆ ನಾವೆಷ್ಟು ತಿಳಿತೇವೆಯೋ ಅಷ್ಟು ಅದರದ ಸೂಕ್ಷ್ಮತೆ ಇದೆ, ಇನ್ನೂ ಇದೆ ರೀ. ಎಷ್ಟು ತಿಳಿತೇವಲ್ಲ ಅದಕ್ಕಿಂತ ಹೆಚ್ಚು ಇನ್ನೂ ಇದೆ ಮತ್ತು ಇದೆ ರೀ. ಹಾಗಾದ್ರೆ ಅದರ ಸಂಪೂರ್ಣ ಸೂಕ್ಷ್ಮತೆ ಯಾವಾಗ ತಿಳಿದು ಬರೋದ? ಯಾವಾಗ ಪ್ರಗಟ ಆಗ್ತಿದೆಯಲ್ಲ ಆವಾಗಲೇ. ಅದ್ಭುತ ಮಾತ. ಸಮ್ಯಕ್ ದೃಷ್ಟಿಗೆ ಯಾವುದೇ ಪ್ರಕಾರದಿಂದ ಜ್ಞಾನದೊಳಗೆ ಅಶುದ್ಧಿ ಇಲ್ಲ. ಇದೇನಿಲ್ರಿ? ಇಲ್ಲ. ವರ್ತಮಾನ ಜ್ಞಾನದೊಳಗೆ ಭಲೆ ಅಶುದ್ಧಿ ಇಲ್ಲ. ಯಥಾರ್ಥ ಶ್ರದ್ಧೆಯ ಆಧಾರದಿಂದ ವರ್ತಿಸ್ತಾ ಇರುವಂಥ ಯಾವ ಜ್ಞಾನ ಇದೆಯೋ ಆ ಜ್ಞಾನದೊಳಗೆ ಅಶುದ್ಧಿ ಇರುವ ಪ್ರಶ್ನೆ ಇಲ್ಲ. ಆದ್ರೆ ಆ ಜ್ಞಾನದ ಮೇಲೆ ಪೂರ್ವದ ಅಶುದ್ಧಿಯ ಛಾಯೆ ಇದೆ. ಪೂರ್ವದ ಅಶುದ್ಧಿಯ ಛಾಯೆ ಪೂರ್ವದೊಳಗೆ ಯಾವಾಗ ಆತ್ಮನ ಜ್ಞಾನ ಇರಲಿಲ್ಲಲ್ಲ ಆವಾಗ, ಅರ್ಥಾತ್ ಮಿಥ್ಯಾದೃಷ್ಟಿ ಇದ್ನಲ್ಲ ಆವಾಗಿಂದ ಏನು ಒಂದಿಷ್ಟು ಪ್ರಭಾವ ಇದೆ ಅಲ್ಲ. ಮನೆಯೆಲ್ಲ ಝಾಡಿಸಿದ ನಂತರ ಸ್ವಚ್ಛ ಐತನ್ ಧೂಳ ಐತ್ರಿ. ಎಲ್ಲ ಝಾಡಿಸಿದೇವಲ್ಲ ಮೇಲಿಂದ, ಸ್ವಚ್ಛ ಐತನ್ ಧೂಳ ಐತ್ರಿ, ಧೂಳ ಐತಿ ಅಲ್ಲ. ಆ ಧೂಳನ್ನು ಸ್ವಲ್ಪ ಸಮಯದವರೆಗೆ ಇರ್ತಿದೆಯಲ್ಲ, ಗುಡಿಸಿದ್ರೂ ಕಾಣಿಸ್ತಿದೆ, ವರ್ಷದ್ರೂ ಕಾಣಿಸ್ತಿದೆ, 2-3 ದಿವಸ ಹೋಗ್ಬೇಕ್ರಿ ಅದಕ್ಕೆ, ಹೌದೇನಿಲ್ಲ? ಸರಿ. ಅದೇ ಪ್ರಕಾರ ಅನಾದಿ ಕಾಲದ ಮಿಥ್ಯಾತ್ವದ ಕೊಳೆಯನ್ನು ಝಾಡಿಸಿದ ನಂತರ ಪರಿಣಾಮದ ಮೇಲೆ, ವರ್ತಮಾನ ಪರಿಣಾಮದ ಮೇಲೆ ಇರ್ತಿದೇನ ರೀ ಅಶುದ್ಧಿ, ಇರ್ತಿದೇನ? ಅದು ಜ್ಞಾನಾವರಣಾದಿ ಜಡ ಕರ್ಮದ ದ್ರವ್ಯ ಕರ್ಮದ ಕಾರಣದಿಂದ ಇದೆ ಅಂತ ಹೇಳಿ ತಿಳಿದ್ರೆ ಅವು ಮಿಥ್ಯಾದೃಷ್ಟಿ ಅದನ್ರಿ. ಅದು ತನ್ನದೇ ಆದಂಥ ಪೂರ್ವದ ಅಪರಾಧದ ಫಲ ಇದೆ. ಹಾಗಾದ್ರೆ ಪ್ರಾಗ್ಭಾವ ಎಲ್ಲಿ ಉಳಿಯಿತು? ವರ್ತಮಾನ ಪರ್ಯಾಯದೊಳಗೂ ಭೂತಕಾಲದ ಪರ್ಯಾಯದ ಅಭಾವ ಹೇಳಿದಾರಲ್ಲ ಆಗಮದಲ್ಲಿ, ಅದೆಲ್ಲಿ ಉಳಿತು? ಅರೇ, ಅದು ನಿಶ್ಚಿತವಾಗಿ ಉಳಿದದ್ದನೇ ಇದೆ. ಏನ? ಭೂತಕಾಲದ ಯಾವ ಅಶುದ್ಧಿಯ ಪರ್ಯಾಯ ಇತ್ತು ಅದು ಈಗ ವರ್ತಮಾನದ ಶುದ್ಧಿಯ ಪರ್ಯಾಯದೊಳಗೆ ಏನನ್ನೂ ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಆದರೆ ಅದರದ ಛಾಯೆ ಇದೆ ರೀ. ಅದಕ್ಕೇನು ಮಾಡೋದಿದೆ? ಏನೂ ಮಾಡ್ಲಿಕ್ಕಾಗೋದಿಲ್ಲ. ಇದು ಎಷ್ಟೆಷ್ಟು ಮುಂದೆ ಹೋಗ್ತಿದೆಯೋ ಅಷ್ಟಷ್ಟು ಅದರ ನೆರಳ ಕಮ್ಮಿ ಆಗ್ತಾ ಹೋಗ್ತಿದೆ. ಛಾಯೆ
ಇದು ಮುಂದೆ ಸಾಗಬೇಕಲ್ಲ. ಎಲ್ಲಿ ಮುಂದೆ ಸಾಗಬೇಕು? ಸ್ವಭಾವದಲ್ಲಿ ಸ್ಥಿರತೆಯ ರೂಪದಿಂದ ಎಷ್ಟೆಷ್ಟು ಮುಂದೆ ಸಾಗುತ್ತಿದೆಯೋ ಅಷ್ಟಷ್ಟ ಆ ನೆರಳ ಇಂದು ಉಳಿದು ಬಿಡ್ತಿದೆ, ಮುಗಿತರೆ. ಹಾಗಾದ್ರೆ 4ನೇ ಗುಣಸ್ಥಾನದಲ್ಲೂ ಜ್ಞಾನದೊಳಗೆ ಸಮ್ಯಕ್ ಅನ್ನುವ ರೂಪದ ಶುದ್ಧಿ ಇದೆ ರೀ, ತಿಳಿತಲ್ಲ. 4ನೇ ಗುಣಸ್ಥಾನದೊಳಗನು ಜೀವದ ಜ್ಞಾನದೊಳಗ ಸಮ್ಯಕ್ತನ ಇರುವುದರಿಂದ ಅಶುದ್ಧಿ ಇರುವ ಪ್ರಶ್ನೆ ಇಲ್ಲ. 5ನೇ ಗುಣಸ್ಥಾನದೊಳಗ ಆ ಜ್ಞಾನದೊಳಗೇನು ಶುದ್ಧಿ ಆಗಲಿಲ್ಲ, ಆದ್ರೆ ಆ ಜ್ಞಾನದ ಮೇಲೆ ಹಿಂದಿನ ಅಜ್ಞಾನದ ಸಂಸ್ಕಾರ ಇತ್ತಲ್ಲ, ಕರ್ಮವನ್ನು ಇಲ್ಲಿ ಸಂಪೂರ್ಣ ತೆಗೆದು ಬಿಡುವುದ್ರೆ. ಯಾಕೆ ಅಂತಂದ್ರೆ ಆ ಜಡ ಕರ್ಮದ ಸತ್ತ ಜೀವದ ದ್ರವ್ಯದ ಮೇಲಿಲ್ಲ, ಗುಣದ ಮೇಲಿಲ್ಲ, ಪರ್ಯಾಯದ ಮೇಲಿಲ್ಲ, ಪ್ರದೇಶದ ಮೇಲೆ ಕೂಡ ಇಲ್ರಿ. ಎಲ್ಲಿದೆ? ಅಶುದ್ಧತೆ ಇತ್ತಲ್ಲ, ಅಜ್ಞಾನ ಇತ್ತಲ್ಲ, ಅದು ಇರುವಾಗ ಕೂಡ ಎಲ್ಲಿತ್ತು? ಅದು ಜೀವದ ದ್ರವ್ಯ, ಗುಣ, ಪರ್ಯಾಯ ಮತ್ತು ಪ್ರದೇಶದಿಂದ ಭಿನ್ನ ಇರ್ತಾರೆ. ಹಾಗಾದರೆ ಯಾವುದರ ಜೊತೆಗೆ ಏಕಿತ್ತು? ಅದು ಯಾವುದರ ಜೊತೆಗೇನೂ ಏಕಿರಲಿಲ್ಲ. ಈ ಪಾರದರ್ಶಿ ಜ್ಞಾನ ಅದರ ಜೊತೆಗೆ ಏಕರೂಪದ ಅನುಭವ ಮಾಡ್ತಾ ಇದ್ರಿ. ನಿನ್ನೆ ಒಂದು ಮಾತು ಹೇಳಿದ್ದಿತ್ತು, ಜ್ಞಾನವೇ ಶುದ್ಧ ನಿರ್ಮಲವಾದಂಥ ನಿಜಗ್ರಹದಿಂದ ಹೊರಗೆ ಬಂತು ಅಂತಂದ್ರೆ ಅದು ಸ್ವಯಂ ಏನಾಗ್ತಿದೆ? ಅಶುದ್ಧ ಆಗ್ತಿದೆ, ಮಲಿನ ಆಗ್ತಿದೆ. ಅದುವೇ ರಾಗ ಆಗ್ತಿದೆ ರೀ. ರಾಗ ಅನ್ನೋ ವಸ್ತು ಬೇರೆ ಯಾವುದೂ ಇಲ್ಲ. ರಾಗದ ಚಾರಿತ್ರ ಗುಣದ ಅಶುದ್ಧ ಪರ್ಯಾಯ ಅಂಥೇಳಿ ಹೇಳಿದ್ದರದ ನಿನ್ನ ಸ್ಪಷ್ಟೀಕರಣ ನೀಡಿರ್ತಾರೆ. ಚಾರಿತ್ರ ಯಾವುದಕ್ಕಂತಾರೋ? ಜ್ಞಾನದ ಜ್ಞಾನ ಸ್ವಭಾವದೊಳಗೆ ಸ್ಥಿರ ಆಗುವುದರ ಹೆಸರು ಚಾರಿತ್ರ ಇದೆ ರೀ. ಜ್ಞಾನ ಸ್ವಭಾವದಿಂದ ಹೊರಗೆ ಬರುವುದರ ಹೆಸರು ಅಚಾರಿತ್ರ ಇದೆ ರೀ. ಹಾಗಾದ್ರೆ ಇಲ್ಲಿ ಯಾವ ಜ್ಞಾನ ಅಂಥೇಳಿ ಸಮ್ಯಕ್ ದೃಷ್ಟಿಗೆ ಜ್ಞಾನ ಯಥಾರ್ಥ ಆಗಿರುವಾಗ ಪೂರ್ವ ಕರ್ಮದ ಉದಯದಿಂದ, ಇಲ್ಲಿ ದ್ರವ್ಯ ಕರ್ಮರೇ, ಪೂರ್ವ ಕರ್ಮದ ಉದಯದಿಂದ ಶರೀರದೊಳಗೆ ರೋಗ, ಸಂಯೋಗದೊಳಗೆ ಏನಾದರೂ ವಿಪರೀತತೆ ಇದ್ದರೆ ಅದರಿಂದ ಆ ಸಮ್ಯಕ್ ದೃಷ್ಟಿಯ ಜ್ಞಾನದೊಳಗೆ ಯಾವ ವ್ಯತ್ಯಾಸ ಆಗುವುದಿಲ್ಲ. ವರ್ತಮಾನದ ಜ್ಞಾನದೊಳಗೆ ಯಾವ ವ್ಯತ್ಯಾಸ ಆಗುವುದಿಲ್ಲ. ಆದ್ರೆ ಆ ಜ್ಞಾನದೊಳಗ ಯಾವ ಯಥಾರ್ಥತೆ ಅಥವಾ ಸಮ್ಯಕ್ತನ ಇದೆಯಲ್ಲ, ಅದರದ ಪೂರ್ಣ ರೂಪದಿಂದ ಆ ಆತ್ಮನಿಗೆ ಲಾಭ ಆಗ್ತಾ ಇಲ್ಲ. ಅದು ಹಿಂದಿನ ಅಜ್ಞಾನದ ಪ್ರಭಾವ ಇದೆ. ಎರಡೂ ಸ್ಪಷ್ಟ ಆಯ್ತಲ್ಲ. ದ್ರವ್ಯ ಕರ್ಮದ್ದು ಸ್ಪಷ್ಟ ಆಯಿತು, ಹಿಂದಿನ ಅಜ್ಞಾನ ರೂಪ ಪರಿಣಾಮನದ್ದು ಸ್ಪಷ್ಟ ಆಯಿತು. ಇನ್ನೊಂದು ಸಲ, ಯಾವಾಗ ಜೀವನಿಗೆ ಅನಾದಿಯ ಅತತ್ವ ಶ್ರದ್ಧೆಯ ಅಭಾವ ಆಗಿ ಅಂತರ್ಮುಖ ಪುರುಷಾರ್ಥದ ಮೂಲಕ ಜ್ಞಾನಮಯ ಆತ್ಮ, ಸುಖದ ನಿಧಿಯಾದಂಥ ಆತ್ಮ, ಅನಂತ 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 ಗುಣಗಳ ಅಭೇದ ಪಿಂಡ ಸ್ವರೂಪನಾದಂಥ ಆತ್ಮ ವಿಶ್ವದ ಸಮಸ್ತ ಚರಾಚರ ಪದಾರ್ಥಗಳಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟ ಇರುವುದರದ ಯಾವ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಆಗ್ತಿದೆಯೋ, ಅದೇ ಸಮಯದೊಳಗ ಆ ಅನುಭೂತಿ ರೂಪ ಸಮ್ಯಕ್ ದರ್ಶನ ಕಾರಣದಿಂದ ಜ್ಞಾನ ಸಮ್ಯಕ್ ಆಗಿಬಿಡ್ತಿದೆ ಅಲ್ಲ. ಆ ಸಮ್ಯಕ್ ಜ್ಞಾನ
ಜೀವದಲ್ಲೇ ವರ್ತಿಸ್ತಾ ಇರುವ ವೇಳೆದೊಳಗೆ, ತನ್ನ ಕಾರ್ಯ ಮಾಡ್ತಾ ಇರುವ ವೇಳೆದೊಳಗೆ ಪೂರ್ವದ ಜಡ ಕರ್ಮಗಳ ಉದಯದಿಂದ ದ್ರವ್ಯ ಕರ್ಮಗಳ ಸ್ಥಿತಿ ಪೂರ್ಣ ಮಾಡಿ ಹೊರಟು ಹೋಗುವ ವೇಳೆದೊಳಗ ಈ ದೇಹದಲ್ಲಿ ಸಂಯೋಗದಲ್ಲಿ ಏನಾದರೂ ಕಲ್ಪನಾತೀತ ಬದಲಾವಣೆ ಆಗ್ತಿದೆ. ಅದರಿಂದ ಆ ಸಮ್ಯಕ್ ದೃಷ್ಟಿ ಜೀವದ ಜ್ಞಾನದೊಳಗ ಯಾವುದೇ ಪ್ರಕಾರದ ಬದಲಾವಣೆ ಆಗುವುದಿಲ್ಲ. ಇಷ್ಟು ಒಂದು ವಿಭಾಗ ಆಯಿತು. ಎರಡನೇ ವಿಭಾಗ ಇದೆ, ಹೀಗೆ ಇರುವಳೆದೊಳಗ ಕೂಡ ಹೇಗಿರುವಳೆದೊಳಗ ಒಂದಂತಂದ್ರ ವಿಷಯ ಸಮಗ್ರ ರೂಪದಿಂದ ಬುದ್ಧಿಯೊಳಗೆ ಸ್ವೀಕಾರಬೇಕು. ಹೀಗೆ ಇರುವೆಳೆದೊಳಗೂ ಕೂಡ ಹೇಗಿರುವೆಳೆದೊಳಗ ಒಂದಂತೂ ಇಡೀ ವಿಶ್ವದ ಚರಾಚರ ಪದಾರ್ಥಗಳಿಂದ ಅರೂಪಿ ಅನಂತ ಗುಣಗಳ ಅಭೇದ ಪಿಂಡ ಸ್ವರೂಪನಾದ ಸುಖದ ಸಾಗರ ಸ್ವರೂಪನಾದಂಥ ಶುದ್ಧಾತ್ಮ ಮೂರು ಕಾಲದಲ್ಲೂ ಅಸ್ಪೃಷ್ಟ ಇದ್ದಾನೆ ಅನ್ನುವ ಅನುಭೂತಿ ಪೂರ್ವಕ ಅನುಭೂತಿ ಅರೆ ಸಾಕ್ಷಿ ರೂಪದಿಂದ ನೋಡಿದ್ದ ಇದೆ ಜ್ಞಾನ. ಆ ಅನುಭೂತಿ ಪೂರ್ವಕ ಸ್ವಸಂವೇದನ ಪ್ರತ್ಯಕ್ಷ ಅಂತ ಹೇಳಿದ್ರಲ್ಲ, ಪ್ರತ್ಯಕ್ಷ ರೂಪದಿಂದ ನೋಡಿದ್ದಿದೆ. ಏನನ್ನ ನೋಡಿದ್ದಿದೆ? ಆತ್ಮನ ಸ್ವರೂಪವನ್ನ ನೋಡಿದ್ದಿದೆ. ಎಂಥದ್ದಿದೆ ಆತ್ಮನ ಸ್ವರೂಪ? ಅರೂಪಿ, ಅನಂತ 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 ಅನಂತ, ಒಂದು ಇನ್ನೊಂದರ ಜೊತೆಗೆ ಹೋಲಿಸಲಿಕ್ಕೆ ಬರಬಾರ್ದ ಅಂಥ ಅದ್ಭುತ ಗುಣಗಳ ಅಭೇದ ಪಿಂಡ. ಮತ್ತೊಂದೇನು ಲಕ್ಷಣ ಹೇಳಿತು? ಅನಂತ ಸುಖದ ಸಾಗರ. ಅಂಥ ಆತ್ಮ ಮೂರು ಕಾಲದಲ್ಲೂ ವಿಶ್ವದ ಸಮಸ್ತ ಚರಾಚರ ಪದಾರ್ಥಗಳಿಂದ ಅಸ್ಪೃಷ್ಟ ಇರ್ತಿದ್ದಾನೆ. ಅಸ್ಪೃಷ್ಟ ಇರುವುದನ್ನ ಅನುಭವ ಮಾಡಿತಲ್ಲ ಆತ್ಮ. ಸರ್ವ ಪ್ರದೇಶದೊಳಗೇನ ಸಂವೇದನ ಆಯ್ತಲ್ಲ, ಅದು ಪ್ರತ್ಯಕ್ಷ ಇದೆ ಜ್ಞಾನಕ್ಕೆ. ಹೀಗೆ ಇರುವೆಳೆದೊಳಗೂ ಕೂಡ ಅದರ ಜೊತೆಗೆ ಜ್ಞಾನದ ಅಭೇದತೆ ಆಗಿ ಹೋಗಿರುವೆಳೆದೊಳಗೂ ಕೂಡ ಆ ಜೀವನಿಗೆ ನಿರಾಕುಲ ಸುಖದ ಅನುಭವ ಯಾಕೆ ವರ್ತಿಸ್ತಾ ಇಲ್ಲ ಅಂತಂದ್ರ, ಸಮ್ಯಕ್ ದರ್ಶನ ಆಗೋಕ್ಕಿಂತ ಮುಂಚೆ ಏನು ಅಜ್ಞಾನ ರೂಪದ ಪರಿಣಮನ ಇತ್ತಲ್ಲ, ಅದರದ ಛಾಯ ಇದೆ. ಎರಡು ಮಾತು ತಿಳಿತೇನಿಲ್ರಿ? ಒಂದು ನಿರಾಕುಲ ಶುದ್ಧರ ಹಾಗೆ ಯಾಕೆ ಅನುಭವ ಆಗ್ತಾ ಇಲ್ಲ? ಶುದ್ಧರ ಹಾಗೆ ಸ್ವರೂಪದ ಶ್ರದ್ಧೆ ಆಗಿದೆ ಏನಿಲ್ರಿ? ಆಗಿದೆ. ಹಾಗಾದ್ರೆ ಅನುಭವ ಯಾಕೆ ಆಗ್ತಾ ಇಲ್ಲ? ಅನುಭವ ಯಾಕೆ ಆಗ್ತಾ ಇಲ್ಲ ಅಂತಂದ್ರ, ಇಲ್ಲಿಯವರೆಗೆ ಆ ಅನುಭವದ ಪೂರ್ವದೊಳಗೆ ಬಹಳಷ್ಟು ಅನನುಭವ ರೂಪದ ಅಜ್ಞಾನ ವರ್ತಿಸ್ತಾ ಇತ್ತಲ್ಲ, ಅದರದ ಛಾಯೆ ಇದೆ. ಎರಡನೇ ವಿಭಾಗ ಏನು ಹೇಳಿತು? ಆ ಅಜ್ಞಾನದ ನಿಮಿತ್ತದಿಂದ ಯಾವ ಜಡ ಕರ್ಮಗಳದ್ದು ಬಂಧ ಆದದ್ದಿತ್ತಲ್ಲ, ಆ ಕರ್ಮಗಳ ಸ್ಥಿತಿ ಪೂರ್ಣಾಗಿ ಉದಯಕ್ಕೆ ಬರುವುದರಿಂದ ಶರೀರ ಮೊದಲಾದ ಕರ್ಮಗಳಲ್ಲೇ ಏನೇನೋ ಬದಲಾವಣೆ. ಆದರೂ ಅದರಿಂದ ಅವನ ಜ್ಞಾನ ಸ್ವಲ್ಪ ಕೂಡ ಬದಲಾವಣೆಗೆ ಪ್ರಾಪ್ತ ಆಗುವುದಿಲ್ಲ. ಇದು ಸಮ್ಯಜ್ಞಾನದ ಸ್ವರೂಪ ಇದೆ ರೀ. ಸಮ್ಯಜ್ಞಾನದೊಳಗ ನಾಲ್ಕನೇ ಗುಣಸ್ಥಾನದಿಂದ ಹಿಡಿದು ಭೂಮಿಕೆಗೆ ಅನುಸಾರವಾಗಿ ಅದರದ ಸಾಮರ್ಥ್ಯ ಬೆಳೀತಾ ಹೋಗ್ತಿದೆ ಅಂಥೇಳಿ ಏನು ಹೇಳಿದರಲ್ಲ, ಅದರದ ತಾತ್ಪರ್ಯ ಇಷ್ಟೇ ಇದೆ. ಅಜ್ಞಾನದ ಸಂಸ್ಕಾರ ಬಿಡ್ತಾ ಹೋಗ್ತಿದೆ. ಅಜ್ಞಾನದ ಛಾಯೆ ಏನಿತ್ತಲ್ಲ ಅನಾದಿ ಕಾಲದ, ಅದ ಛಾಯೆ ಬಿಡ್ತಾ ಹೋಗ್ತಿದೆ, ಕಮ್ಮಿ ಕಮ್ಮಿ ಆಗ್ತಿದೆ. ಈಗ ಪ್ರಕಾಶ ಇದೆ ಅಲ್ಲ, ಆ ಪ್ರಕಾಶದ ಕಿರಣಗಳ ಇಲ್ಲಿ ಪ್ರತ್ಯಕ್ಷ
ಆ ಬಲ್ಬದ ಕೆಳಗ ಅಥವಾ ಅತ್ಯಂತ ಸಮೀಪ ಎಷ್ಟು ಆ ಪ್ರಖರತೆ ಇದೆ ಪ್ರಕಾಶದ, ಅಷ್ಟು ಪ್ರಕಾಶದ ಕಿರಣದ ದೂರ ದೂರ ಹೋದ ಹಾಗೆ ಪ್ರಖರತೆ ಇಲ್ಲ. ಅದೇ ಪ್ರಕಾರ ಈ ಜ್ಞಾನದ ಪರ್ಯಾಯಗಳ ಆಗ್ತಾ ಹೋದ ಹಾಗೆ ಅಖಂಡ ಜ್ಞಾನದೊಳಗ ಯಾವ ಅಜ್ಞಾನದ ಸಂಸ್ಕಾರ ಅನಾದಿಯದಿತ್ತು ಅದರದ ಪ್ರಭಾವ ಪರ್ಯಾಯ ಪರಿವರ್ತನೆ ಆಗ್ತಾ ಹೋದ ಹಾಗೆ ಅಥವಾ ಸಮಯ ಕಳೀತಾ ಹೋದ ಹಾಗೆ ಅದರ ಪ್ರಭಾವ ಕಮ್ಮಿ. ಈಗ ನಮ್ಮಲ್ಲೇ ಜ್ಞಾನದ ಪ್ರಭಾವ ಅಜ್ಞಾನದ ಪ್ರಭಾವ ಆಗಮದ ಅಭ್ಯಾಸದಿಂದ ಕಮ್ಮಿ ಕಮ್ಮಿ ಆಗಬೇಕು ಅಥವಾ ಇಲ್ರಿ? ಈಗ ಸಂಯೋಗ ಇರುವೆಳದೊಳಗಡೆ ಕಮ್ಮಿ ಆಗಿದೆಯೋ ಅಥವಾ ಇಲ್ರಿ? ಆಗ್ತಾ ಇದೆಯೋ ಅಥವಾ ಇಲ್ರಿ? ನಿನ್ನೆಗಿಂತ ಇವತ್ತು, ಮೊನ್ನೆಗಿಂತ ನಿನ್ನೆ ವಸ್ತು ಸ್ವರೂಪಕ್ಕೆ ಸಂಬಂಧಿಸಿದ ಈ ಕಲಶದ ಅರ್ಥವನ್ನ, ಕಲಶದ ಟೀಕೆಯನ್ನ, ಕಲಶದ ಶಬ್ದದೊಳಗೆ ಬರುವಂಥ ಶಬ್ದಾರ್ಥದ ನಂತರ ಭಾವಾರ್ಥವನ್ನ ಅರ್ಥವಿಸಿಕೊಳ್ಳುವ ವೇಳೆದೊಳಗ ನಮ್ಮದ ಅಜ್ಞಾನದ ಸಂಸ್ಕಾರ ವರ್ತಮಾನ ಜ್ಞಾನದ ಮೇಲೆ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೌದೇನಿಲ್ರಿ? ನಮ್ಮ ಜ್ಞಾನ ಆ ಅಜ್ಞಾನದ ಸಂಸ್ಕಾರದಿಂದ ಬಿಡುಗಡೆ ಹೊಂದತಾ ಇದೆ. ಇಲ್ಲೇನು ಹೇಳಿದ್ರು? ಸಮ್ಯಕ್ ದೃಷ್ಟಿ ಜೀವನಿಗೆ ನೋಡ್ರಿ, ಸಮ್ಯಕ್ತು ಉತ್ಪನ್ನವಾಗುವ ಮುನ್ನ ಮಿಥ್ಯಾದೃಷ್ಟಿಯಾಗಿದ್ದನು, ರಾಗಿಯಾಗಿದ್ದನು. ಅಲ್ಲಿ ರಾಗಭಾವದ ಮೂಲಕ ಬಂಧಿಸಲಾದ ಯಾವ ತನ್ನ ಪ್ರದೇಶಗಳಲ್ಲಿ ಜ್ಞಾನಾವರಣಾದಿ ರೂಪ ಕಾರ್ಮಣ ವರ್ಗಣಗಳಿವೆ, ಅವುಗಳ ಉದಯದಿಂದ ಏನಾಯಿತು? ಅವುಗಳ ಉದಯದಿಂದ ಏನಾಗಿದೆ? ಭೋಗ ಸಾಮಗ್ರಿಗಳು ಪ್ರಾಪ್ತ ಇದ್ದಾವೆ. ಭೋಗ ಸಾಮಗ್ರಿ ಅಂತಂದ್ರೆ ಏನ? ಶರೀರ, ಇಂದ್ರಿಯ, ಮನಸ್ಸು. ಭಾವಾರ್ಥವು ಈ ಪ್ರಕಾರವಿದೆ. ರಾಗ, ದ್ವೇಷ, ಮೋಹ ಪರಿಣಾಮಗಳು ನಾಶವಾದ ಮೇಲೆ ದ್ರವ್ಯರೂಪ ಬಾಹ್ಯ ಸಾಮಗ್ರಿಗಳ ಭೋಗವು ಬಂಧದ ಕಾರಣವಾಗುವುದಿಲ್ಲ. ಏನ? ರಾಗ, ದ್ವೇಷ, ಮೋಹ ಪರಿಣಾಮಗಳು ನಾಶವಾದ ಮೇಲೆ ದ್ರವ್ಯರೂಪ ಬಾಹ್ಯ ಸಾಮಗ್ರಿಗಳ ಭೋಗವು ದ್ರವ್ಯರೂಪ ಬಾಹ್ಯ ಸಾಮಗ್ರಿಗಳ ಭೋಗವು ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸ್ನಾನಾದಿ ಕ್ರಿಯೆಗಳನ್ನು ಮಾಡ್ತಾನೆ, ಭೋಜನಾದಿ ಕ್ರಿಯೆಗಳನ್ನು ಮಾಡ್ತಾನೆ, ಶುಭದೊಳಗ ಪ್ರವೃತ್ತಿ ಮಾಡ್ತಾನೆ, ಅಶುಭದಿಂದ ನಿವೃತ್ತಿ ಆಗುವಂಥ ಉದ್ಯಮ ದೇಹದ ಮೂಲಕ ಮಾಡ್ತಾನೆ. ಆದ್ರ ಅವನಿಗೆ ಅದರೊಳಗ ರಂಜಕ ಅರ್ಥಾತ್ ಅದರೊಳಗ ಅವ ರಮಿಸುವುದಿಲ್ಲ. ನಮಗೆ ಸ್ನಾನ ಮಾಡುವ ವೇಳೆದೊಳಗೆ ಆನಂದ ಆಗ್ತಿದೆ ಏನಿಲ್ರಿ? ಭೋಜನ ಮಾಡುವ ವೇಳೆದೊಳಗೆ ಆಗ್ತಿದೆ, ಅದು ಸ್ಪಷ್ಟ ಇದೆ ರೀ. ಸ್ನಾನ ಮಾಡುವ ವೇಳೆದೊಳಗ ಚಳಿಯಿಂದ ರಕ್ಷಣೆ ರೂಪ ಬೆಚ್ಚನೆಯ ಪ್ರದೇಶದೊಳಗೆ ಪ್ರವೇಶ ಮಾಡಿದ ಮೇಲೆ ಅಥವಾ ಬಿಸಿಲಿನ ದಾಹದಿಂದ ತಣ್ಣನೆಯ ಕ್ಷೇತ್ರದೊಳಗೆ ಪ್ರವೇಶ ಮಾಡಿದ ಮೇಲೆ ಆನಂದ ಆಗ್ತಿದೆ ಏನಿಲ್ರಿ? ಅವನು ಪ್ರವೇಶ ಮಾಡ್ತಾನೆ, ಈ ಮಾತು ಸತ್ಯ. ಆದರೆ ಅವನಿಗೆ ಆನಂದ ಆಗೋದಿಲ್ಲ. ಜಡ ಅದನ್ನೇನ್ರಿ? ಬಾಹ್ಯದ ಅಪೇಕ್ಷಾದಿಂದ, ಬಾಹ್ಯ ಸಾಮಗ್ರಿಯ ಅಪೇಕ್ಷಾದಿಂದ ಜಡನ. ಅಂದ್ರೆ ಇದರ ಅರ್ಥ ಏನ? ಅವನಿಗೆ ಆ ಸಾಮಗ್ರಿಗಳದ್ದು ಉಪಭೋಗ ಏನು ನಡೆದಿದೆಯಲ್ಲ, ಆ ಉಪಭೋಗದೊಳಗ ಅವನು ಸ್ವಲ್ಪ ಕೂಡ ತನ್ನತನ ರಾಗ ದ್ವೇಷ ಅವನಲ್ಲಿ ವರ್ತಿಸುವುದೇ ಇಲ್ಲ. ಅದ್ಭುತ ಮಾತಿದೆ. ಮುನಿರಾಜರಿಗೆ ಚಕ್ಷು ಇಂದ್ರಿಯದ ಮೂಲಕ
ಅರ್ಹಂತ ಪ್ರಭುವನ್ನ ಸಾಕ್ಷಾತ್ ಸಮೋಸರಣದೊಳಗೆ ವಿರಾಜಮಾನ ಇರುವಂಥ ತೀರ್ಥಂಕರ ಪ್ರಭುವನ್ನ ನೋಡಿದ ಮೇಲೆ ಆನಂದ ಆಗ್ತಿದೆ ರೀ, ಆನಂದ ಆಗ್ತಿದೆ. ಒಂದು ಮಾತು. ಎರಡನೇ ಮಾತ, ಗೃಹಸ್ಥಾವಸ್ಥೆಯಲ್ಲಿ ಇರುವೆಳೆದೊಳಗೆ ಅದೇ ಜೀವ ಪೂರ್ವದಲ್ಲಿ ಗೃಹಸ್ಥಾವಸ್ಥೆಯಲ್ಲಿ ಇರುವೆಳೆದೊಳಗ ಯಾವೊಂದು ಭೋಜ್ಯ ಪದಾರ್ಥ ಅತ್ಯಂತ ಇಷ್ಟ ಇತ್ತೋ ಅದ ಈಗ ಮುನಿಯಾದ ನಂತರ ಆಹಾರದೊಳಗೆ ಪ್ರಾಪ್ತ ಆಗಿದೆ. ಗೃಹಸ್ಥನ ಮನೆಯೊಳಗ ಕರಪಾತ್ರದೊಳಗೆ ಬಂದದ್ದು ಇದೆ ಆ ಅಭೀಷ್ಟವಾದಂಥ ಭೋಜನ, ಅದರದ್ದು ಜ್ಞಾನ ಆಗ್ತಿದೆ. ಆದರೆ ಅರ್ಹಂತರನ್ನ ನೋಡಿದ ನಂತರ ಯಾವ ಆನಂದ ಆಯ್ತಲ್ಲ ಆ ಪ್ರಕಾರ ಅಲ್ಲೇ ಆನಂದ ಆಗ್ತಿದೆ. ಸಾಮಗ್ರಿಗಳ ಭೋಗ ಇದೇನಿಲ್ರಿ, ಇದೆ. ಸಾಮಗ್ರಿಗಳ ಭೋಗ ಇರುಗಳದೊಳಗೂ ಕೂಡ ರಾಗ ಇದೆ ಏನ್ರಿ? ಇಲ್ಲ. ರಂಜಿಸುವಿಕೆ ಇದೆಯೇನ? ಇಲ್ಲ. ಯಾಕೆ ಅಂತಂದ್ರ ಅರ್ಹಂತರದ ಯಾವ ದರ್ಶನ ಆಯಿತು ಸಮವಸರಣದೊಳಗ ಮಹಾಮುನಿ ಪ್ರವೇಶ ಮಾಡಿದರು, ಆ ವೇಳೆದೊಳಗೇನು ಆನಂದ ಆಗಿದೆಯಲ್ಲ, ಆ ಆನಂದದ ಜಾತಿಯೇ ಎಂಥದ್ದಿದೆ? ಆತ್ಮಿಕ ಆನಂದದ್ದಿದೆ. ನಿಜ ಸ್ವಭಾವದೊಳಗೂ ಉಪಯೋಗವನ್ನು ಒಂದು ಮಾಡುವ ಸಲುವಾಗಿ ಪ್ರೇರಣಾತ್ಮಕ ಇದೆ. ಮತ್ತು ಆ ಭೋಜನದೊಳಗೇನು ಅತ್ಯಂತ ಇಷ್ಟ ಐತ್ರಿ ಅದ ಗೃಹಸ್ಥಾವಸ್ಥೆಯಲ್ಲಿ ಪೂರ್ವದ ಜೀವನದೊಳಗ. ಅದು ಎಷ್ಟೋ ಕಾಲ ಕಳೆದ ನಂತರ ಪಾಣಿ ಪಾತ್ರದೊಳಗೆ ಬಂದದ್ದು ಇದೆ, ಕಾಣಿಸ್ತಾ ಇದೆ, ಅಥವಾ ನಾಲಿಗೆ ಮೇಲೆ ಅದರದ ಗ್ರಾಸ ರೂಪದಿಂದ ಗ್ರಹಣ ಮಾಡಿದ್ದ ಇದೆ, ಅದರದ ಜ್ಞಾನ ಆಗ್ತಿದೆ ರೀ, ಜ್ಞಾನ ಆಗ್ತಿದೆ, ಆ ವಸ್ತುವಿನ ಜ್ಞಾನ ಆಗ್ತಿದೆ. ಆದ್ರ ಅಲ್ಲಿ ರಾಗ ಆಗುವುದಿಲ್ಲ. ಮತ್ತು ಅಲ್ಲೇ ಆನಂದ ಆಯ್ತದ. ನಾ ರಾಗ ಅಂತ ಹೇಳೇ ಇಲ್ರಿ. ಭಗವಂತರ ದರ್ಶನ ಸಾಕ್ಷಾತ್ ಸಮೋಸರಣದೊಳಗ ಪ್ರವೇಶ ಮಾಡಿದ್ರು ಮಹಾಮುನಿ. ಆ ಪರಮಾತ್ಮನನ್ನ ನೋಡ್ತಾ ಇದ್ದ ಹಾಗೆ ಆನಂದ ಆಗ್ತಿದೆ. ಅಲ್ಲಿ ಜ್ಞಾನ ಆಯ್ತಂತ ನಾನು ಹೇಳಿಲ್ಲ, ಅಲ್ಲೇ ಆನಂದ ಆಗ್ತಿದೆ ಅಂತ ಹೇಳಿದ್ನು. ಇಲ್ಲಿ ಭೋಜನದ ಇಷ್ಟ ವಸ್ತು, ಭೋಜ್ಯ ವಸ್ತು ಪೂರ್ವದೊಳಗರೆ, ಈಗಲ್ಲ. ಸಮ್ಯಕ್ ದರ್ಶನ ಆದ ನಂತರನ ಗೃಹಸ್ಥಾವಸ್ಥೆಯಲ್ಲಿ ಇರುವೆಳೆದೊಳಗ ಅದ ಇಷ್ಟ ಪದಾರ್ಥ ಇತ್ತು, ಅದರದೀಗ ಜ್ಞಾನ ಆಗಿದೆ ರೀ. ಅಲ್ಲಿ ಭಗವಂತನ ದರ್ಶನ ಆದ ನಂತರ ಸುಖ ಆಗಿದೆ, ಇಲ್ಲಿ ಜ್ಞಾನ ಆಗಿದೆ. ಈ ಜ್ಞಾನದ ಜ್ಞಾನಕ್ಕೆ ಆಧಾರ ಇದೆ, ಆ ಸುಖದ ನಿಧಿಗೆ ಆಶ್ರಯ ಮಾಡಲಿಕ್ಕೆ ಆಧಾರ ಇದೆ. ಅಂದ್ರೆ ಎರಡೂ ಕಡೆ ಕಾರ್ಯ ಅರ್ಥ ಆಯ್ತು, ಎರಡೂ ಕಡೆಗೆ ಕಾರ್ಯ ಸಾಧನಾರ್ಧನ ಆಯ್ತ್ರಿ. ಅದಕ್ಕೆ ಶಬ್ದದ ಮೇಲೆ ನಿಗಾ ಇರಬೇಕು ಮತ್ತು ಶಬ್ದದ ಅರ್ಥವನ್ನು ಗ್ರಹಣ ಮಾಡುವಂಥ ಉದ್ಯಮ ಸಂಪೂರ್ಣ ಉಪಯೋಗ ತೊಡಗಿಸಿ ಮಾಡಬೇಕು. ಈ ಸಮಯ ನಿರ್ದಿಷ್ಟ ಇದೆ ರೀ, ಇದು ಬಿಟ್ಟು ಹೋಗ್ತಿದೆ, ಮರ್ಯಾದಿತ ಇದೆ, ಇದು ಹೀಗೆ ಉಳಿಯುವುದಿಲ್ಲ. ಸಂಯೋಗದಿಂದ ಕಾರ್ಯ ಆಗುವುದಿಲ್ಲ. ಈ ಮಾತು ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯ ಇದೆ. ಸಂಯೋಗ ಇರುವೆಳೆದೊಳಗನ ಜೀವದ ಕಾರ್ಯ ಆಗೋದು ಸಾಧ್ಯ ಇದೆ. ಅದು ತಿಳಿಬೇಕಾಗ್ತಿದೆ ರೀ. ಸಂಯೋಗದಿಂದ ಕಾರ್ಯ ಆಗುವುದಿಲ್ಲ. ಇಲ್ಲಿ ಬಂದು ಕೂತ ನಂತರ ಕಾರ್ಯ ಆಗ್ತಿದೆ ಅಂದ್ರೆ ಗ್ರಂಥದ ಶಬ್ದಗಳದ್ದು ಹೇಗಿದೆ ಹಾಗೆ ಅವಲೋಕನ ಮಾಡಿದ ನಂತರ ಕಾರ್ಯ ಆಗ್ತಿದೆ ಅಂದ್ರೆ
ಅರೆ ಗ್ರಂಥದ ಎದುರಿಗೆ ಇರುವೆಳೆದೊಳಗೂ ಕೂಡ ಶಬ್ದದ ಅವಲೋಕನ ಆಗ್ತಾ ಇರುವೆಳೆದೊಳಗೂ ಕೂಡ ಆ ಸಮಸ್ತ ಸಂಯೋಗಗಳಿಂದ ಪರದಿಂದ ಉಪಯೋಗ ನಿವೃತ್ತ ಆಗುವ ಉದ್ಯಮ ಸ್ವಯಂ ಮಾಡಿತು ಅಂತಂದ್ರೆ ಇದನ್ನು ನಿಮಿತ್ತ ಅಂತಾರು. ಇದರಿಂದನ ಕಾರ್ಯ ಆಯ್ತು ಅಂತಾರೆ. ಜಿನವಾಣಿಯೊಳಗ ಯಾವುದೆಲ್ಲ ಕಥನ ಬರ್ತಿದೆಯಲ್ಲ, ಯಾವುದರ ಸಲುವಾಗಿ ಬರ್ತಿದೆ? ತಿಳಿಯುವ ಸಲುವಾಗಿ. ಏನನ್ನ ತಿಳಿಯುವ ಸಲುವಾಗಿ? ಸ್ವಪರಗಳ ಭಿನ್ನತೆಯನ್ನು ತಿಳಿಯುವ ಸಲುವಾಗಿರಿ, ಬೇರೆ ಏನೂ ಇಲ್ಲ. ಆ ತಿಳಿಯುವುದರಿಂದ ಮೋಹಕ್ಷಯ ಆಗ್ತಿದೆ ವಿನಃ ಶಬ್ದಗಳ ಸಂಗ್ರಹದಿಂದ ಮೋಹಕ್ಷಯ ಆಗುವುದಿಲ್ಲ. ಶಬ್ದಗಳಲ್ಲೇ ಆನಂದ ಮನ್ನಿಸುವುದರಿಂದ ಮೋಹಕ್ಷಯ ಆಗುವುದಿಲ್ಲ, ಮೋಹದೊಳಗೆ ಇನ್ನಷ್ಟು ವೃದ್ಧಿಯಾಗ್ತಿದೆ. ದೃಷ್ಟಾಂತ ದಾರ್ಷ್ಟಾಂತದ ಸಲುವಾಗಿರ್ತಿದೆ. ನಮಗೆ ದೃಷ್ಟಾಂತಗಳದ್ದು ಮಜಾ ಬರ್ತಿದೆ. ದೃಷ್ಟಾಂತ ದಾರ್ಷ್ಟಾಂತದ ಸಲುವಾಗಿ ಅರಿಯದೇ ಇರುವಂಥ ವಿಷಯವನ್ನ, ತಿಳಿಯದೇ ಇರುವಂಥ ವಿಷಯವನ್ನ ತಿಳಿದಿರುವಂಥ ಮಾತಿನ ಮೂಲಕ ತಿಳಿದುಕೊಳ್ಳುತ್ತಿದೆ. ದೃಷ್ಟಾಂತ ಅಂದ್ರೆ ಏನ? ತಿಳಿದಿರುವಂಥದ್ದು, ಪರಿಚಿತ. ದಾರ್ಷ್ಟಾಂತ ಅಂತಂದ್ರೆ ಏನ? ಇದುವರೆಗೆ ತಿಳಿದೇ ಇಲ್ಲ. ಮಾಧ್ಯಮದಿಂದ ತಿಳಿಸಿಕೊಡುವುದಿದೆ. ನಮಗೆ ಆ ಮಾಧ್ಯಮದ ಸ್ಮರಣೆ ಉಳಿತಿದೆ, ಮಾಧ್ಯಮದೊಳಗೆ ಆನಂದ ಆಗ್ತಿದೆ ಅಂದ ಮೇಲೆ ಆ ದಾರ್ಷ್ಟಾಂತದ ಕಡೆಗೆ ನಾವು ಅದರವರೆಗೆ ತಲುಪೋದು ಸಾಧ್ಯ ಆಗುವುದಿಲ್ಲ. ನಡೀರೇನು ಹೇಳ್ತಾರೋ? ಭಾವಾರ್ಥವೂ ಈ ಪ್ರಕಾರವಿದೆ. ರಾಗ ದ್ವೇಷ ಮೋಹ ಪರಿಣಾಮಗಳು ನಾಶವಾದ ಮೇಲೆ ದ್ರವ್ಯ ರೂಪ ಬಾಹ್ಯ ಸಾಮಗ್ರಿಗಳ ಭೋಗವು ಬಂಧದ ಕಾರಣವಾಗುವುದಿಲ್ಲ. ಅಲ್ಲಿ ಭೋಗ ಆಯ್ತೇನಲ್ರಿ ಎರಡೂ ಕಡೆಗೆ. ಅಲ್ಲಿ ಆನಂದದ ಭೋಗ ಆಯ್ತು, ಇಲ್ಲಿ ಜ್ಞಾನದ ಭೋಗ ಆಯ್ತು. ಸಾಮಗ್ರಿಗಳು ಅಲ್ಲಿ ಬಂಧದ ಯಾವುದು ಕಾರಣ ರೀ? ಅದು ಬಂಧದ ಕಾರಣ ಏನು, ಇದು ಬಂಧದ ಕಾರಣ? ಎರಡೂ ಬಂಧದ ಕಾರಣ ಇಲ್ಲವೇ ಇಲ್ಲ. ಇಷ್ಟ ಆಹಾರದ ಜ್ಞಾನ ಐತ್ರಿ. ಭಗವಂತನ ನೋಡಿ ಸಂತೋಷ ಸಂತೋಷ ಆನಂದ ಆನಂದ. ಆದ್ರ ಆ ಆನಂದ ಆತ್ಮಾನಂದಕ್ಕೆ ಮಾರ್ಗ ಮಾಡಿಕೊಟ್ಟಿದ್ರೆ, ನಿರಾಕುಲ ಶಾಂತಿಯ ಸಾಗರನ ಕಡೆಗೆ ಕನ್ನಡಿಯೊಳಗೆ ನೋಡ್ತಾ ಇದ್ದ ಹಾಗೆ ತನ್ನ ಮುಖದ ಅವಲೋಕನ ಆಗ್ತಾ ಇದ್ದ ಹಾಗೆ ಏನಾದರೂ ಕಲೆ ಇತ್ತು ಅಂತಂದ್ರೆ ಅಲ್ಲಿ ತಕ್ಷಣ ಕಾರ್ಯ ಮಾಡಿ ಅದನ್ನ ಅಳಿಸಿ ತೆಗಿತೇವಲ್ಲ, ತೆಗೆದು ಹಾಕ್ತೇವಲ್ಲ, ಆ ಪ್ರಕಾರ ಪರಮಾತ್ಮನನ್ನು ನೋಡ್ತಾ ಇದ್ದ ಹಾಗೆ ಸಾಧಕ ಮುನಿ ಭಗವಂತನಿಗೆ ಅಲ್ಲಿ ತನ್ನ ಸ್ವರೂಪ ಕಂಡ ನಂತರ ಆ ಕಡೆ ನೋಡುವ ರೂಪದ ಕಲೆ ಇತ್ತಲ್ಲ, ಅದನ್ನು ಅಳಿಸಿ ಹಾಕಿ ಸ್ವಭಾವದೊಳಗೆ ಒಂದಾಗಿ ಹಾ ಜಿನಬಿಂಬ. ಜಿನಬಿಂಬದ ಮಾತಂತೂ ಅದು ಸಮೋಸರಣದೊಳಗಿರೋದು. ಸಾಕ್ಷಾತ್ ಜಿನರು ಕೂಡ, ಸಾಕ್ಷಾತ್ ಅರಹಂತರು ಕೂಡ ಬಿಂಬದನ ದರ್ಶನ ಆಗ್ತಿದ್ದಾರೆ ನಮ್ಗೆ. ಬಿಂಬ ಅಂದ್ರೆ ಮಾಡಿದ್ದ ಪಾಷಾಣದ ಅಥವಾ ಧಾತುವಿಂದ ಅಷ್ಟೇ ಅರ್ಥ ಅಲ್ಲ. ಆ ಪರಮೌದಾರಿಕ ಶರೀರ ಇದೆಯಲ್ಲ, ಅದು ಕೂಡ ಬಿಂಬನ ಇದೆ ರೀ, ಜಡನ ಇದೆ ಅಲ್ಲ. ಅದರದ ದರ್ಶನ ಸಮೋಸರಣದೊಳಗನು ಜಡದ್ದನ ದರ್ಶನ. ಇಲ್ಲಿ ಕೃತ್ರಿಮ ಮಂದಿರಗಳಲ್ಲೇ ಕೂಡ ಜಡ ಬಿಂಬದ್ದನ ದರ್ಶನ. ಆದ್ರೆ ಬರೀ ಅಷ್ಟು ಮಾತ್ರದಿಂದ ಕಾರ್ಯ ಆಗುವುದಿಲ್ಲ. ಆ ದರ್ಶನದೊಳಗೆ ಯಾವ ಪ್ರಮೋದದ ಭಾವ ಆಗ್ತಿದೆಯಲ್ಲ, ಜೀವನಿಗೇನೋ ಒಂದು ವಿಲಕ್ಷಣ ಆನಂದ ಆಗ್ತಿದೆಯಲ್ಲ, ಆ ಆನಂದದಿಂದ ಮಿಥ್ಯಾತ್ವ ಪ್ರಕೃತಿಗಳದ್ದ ನಿಧತ್ತಿ ನಿಕಾಚಿತ ರೂಪ ಪ್ರಕೃತಿಗಳದ್ದ ಕ್ಷಯ ಆಗಿ ಹೋಗ್ತಿದೆ. ಕರ್ಣಾನುಯೋಗದ ಮಾತು ಇದೆ,
ನಿಧತ್ತಿ ನಿಕಾಚಿತ ಯಾವಕ್ಕಂತಾರ್ರಿ? ಯಾವುದರ್ದ ಉದೀರ್ಣ ಆಗುವುದಿಲ್ಲ, ಸಂಕ್ರಮಣ ಆಗುವುದಿಲ್ಲ, ಅದು ನಿಧತ್ತಿ ಇದೆ. ನಿಕಾಚಿತ ಯಾವುದಕ್ಕಂತಾರು? ಉದೀರ್ಣನೂ ಆಗುವುದಿಲ್ಲ, ಸಂಕ್ರಮಣೂ ಆಗುವುದಿಲ್ಲ, ಉತ್ಕರ್ಷನೂ ಆಗುವುದಿಲ್ಲ, ಅಪಕರ್ಷನೂ ಆಗುವುದಿಲ್ಲ. ಅಂಥ ಪ್ರಕೃತಿಗೆ ನಿಕಾಚಿತ ಅಂತಾರೆ. ಆ ನಿಧತ್ತಿ ನಿಕಾಚಿತ ಕರ್ಮಗಳದ್ದು ಕ್ಷಯ ಆಗ್ತಿದೆ. ಅಂಥದ್ದೊಂದು ವಿಶಿಷ್ಟ ಭಾವದ ಸಂಚಾರ ಆಗ್ಲಿಕ್ಕೆ ಬೇಕು ನಮ್ಮ ಆತ್ಮ ಪ್ರದೇಶದೊಳಗೆ. ಆ ಜಿನರ ಬಿಂಬವನ್ನು ನೋಡಿದ ನಂತರ ಆ ಕರ್ಮಗಳದ್ದು ಅರೆ ಮಿಥ್ಯಾತ್ವದ್ದರೆ 10 ಪ್ರಕಾರದ ಮಾತು ಹೇಳಿದಾರಲ್ಲ, ಬಂಧ ಸತ್ತ ಉದಯ ಉದೀರಣ ಉತ್ಕರ್ಷಣ ಅಪಕರ್ಷಣ ನಿಧತ್ತಿ ನಿಕಾಚಿತ 10 प्रकार ಹೇಳಿದಾರಲ್ಲ. काही शास्त्राच्या आधाराने जिनबिंबाचा परिचय झाल्यानंतर सांगू देणार ना? शास्त्राच्या आधाराने जिनांचा मला परिचय होईल तेव्हा ते जिनबिंब सांगू. ಜಿನರ ಸ್ವರೂಪದ ಪರಿಚಯ ಶಾಸ್ತ್ರದ ಆಧಾರದಿಂದ ಜೀವನಿಗೆ ಆದ ನಂತರನ ಜಿನಬಿಂಬದಿಂದ ಆ ಪ್ರಕಾರದ ಲಾಭ ಆಗುವುದ. ಇದು ಎಲ್ಲವೂ ನಿಮಿತ್ತದ ಕಥನ ಇದೆ, ಆದರೆ ಇದು ಹೀಗೆ ಇರ್ತಿದೆ ರೀ. ಆಗಮದ ಅಭ್ಯಾಸದಿಂದ ಜಿನರ ಸ್ವರೂಪದ ಪರಿಚಯ ಆಗ್ತಿದೆಯನ್ನು ಮಾಡಿಕೊಳ್ಳುವುದಿದೆ ರೀ. ಆಗ್ತಿದೆ ಅಂದರೆ ಜಿನರ ಪರಿಚಯ ಆಗಮದ ಅಭ್ಯಾಸದಿಂದ ಆಗ್ತಿದೆಯನ? ಯಾವ್ಯಾವ ಆಗಮದ ಅಭ್ಯಾಸದಿಂದ ಆಗ್ತಿದೆ? ಮಾಡಿದ ನಂತರ ಆಗ್ತಿದೆ. ಜಿನರ ಸ್ವರೂಪದ ಪರಿಚಯ ಜೀವ ಸ್ವಯಂ ಮಾಡಿಕೊಳ್ಬೇಕಾಗ್ತದೆ. ಸ್ವಯಂ ಅವು ಮಾಡಿಕೊಳ್ಳುವ ಸಮಯದೊಳಗ ಜಿನಾಗಮ ನಿಮಿತ್ತ ರೂಪದಿಂದ ಇರ್ತಿದೆ. ಆದರೆ ಜಿನಾಗಮದ ಯಾವೊಂದು ಶಬ್ದ ಅವನಿಗೆ ಜಿನರ ಪರಿಚಯ ಮಾಡಿಸಿಕೊಳ್ಳುವುದಿಲ್ಲ. ಅದೇ ನಿಮಿತ್ತ ವಿಶ್ವದೊಳಗೆ 3 ಕಾಲದಲ್ಲೂ ಇದೇ ಪ್ರಕಾರ ವಿದ್ಯಮಾನ ಇದಾವೆ. ಆದರೆ ಜೀವ ಸ್ವಯಂ ಯಾವಾಗ ಅದರದ್ದು ಉಪಯೋಗ ಮಾಡಿಕೊಳ್ತಾನೋ, ಅರ್ಥಾತ್ ತನ್ನಲ್ಲೇ ತನ್ನಿಂದ ತನ್ನನ್ನ ತಾನು ತಿಳಿತಾನೋ, ತನಗೋಸ್ಕರವಾಗಿ ತನ್ನಲ್ಲೇ ತನ್ನಿಂದ ತನಗೋಸ್ಕರವಾಗಿ ತನ್ನನ್ನು ತಾನು ತಿಳಿತಾನೋ, ಆವಾಗ ಜಿನವಾಣಿ ಅಥವಾ ಜಿನ ಮುನಿರಾಜರ ಉಪದೇಶ ನಿಮಿತ್ತ ಇರ್ತಿದೆ. ಆದ್ರೆ ಆ ನಿಮಿತ್ತದಿಂದ ಆಗೇ ಇಲ್ಲ, ಆಗಿದೆ ಅಂಥೇಳಿ ಅರೆ ನಿಮಿತ್ತದ ಮಹಿಮೆ ಕೂಡ ಅವನಿಗೆ ಬರ್ತಿದೆ ರೀ. ಬಹಳ ಅದ್ಭುತ ಮಾತು ನೋಡ್ರಿ. ನಿಮಿತ್ತದ ಮಹಿಮೆ ಕೂಡ ಅವನಿಗೆ ಬರ್ತಿದೆ. ಆದ್ರೆ ಶ್ರದ್ಧೆಯೊಳಗ ಈ ನಿಮಿತ್ತದಿಂದ ನನ್ನ ಕಾರ್ಯ ಆಗಿದೆ ಅನ್ನೋದು ಒಂದು ಅಂಶ ಕೂಡ ಇರುವುದಿಲ್ಲ. ಬಹಳ ವಿಶೇಷ ಧರ್ಮಾತ್ಮನ ಚರ್ಯೆ, ಪರಿಣತಿ, ಜ್ಞಾನ, ಶ್ರದ್ಧೆ ಅಂಥೇಳಿನ ಅಲೌಕಿಕ ಅಂಥೇಳಿ ಹೇಳಿದ್ದಾರೆ. ದೇವಶಾಸ್ತ್ರ ಗುರುವಿನ ಮಹಿಮೆ ಸಮ್ಯಕ್ ದೃಷ್ಟಿ ಜೀವನಿಗೆನ ಬರ್ತಿದೆ. ಮಿಥ್ಯಾ ದೃಷ್ಟಿಗೆ ಯಾವುದರಿಂದ ಬರೋದು, ಯಾವುದರ ಸಲುವಾಗಿ ಬರೋದು, ಹ್ಯಾಗ ಬರೋದು ಹೇಳ್ರಿ. ತನ್ನ ಮಹಿಮೆ ತನ್ನ ಸ್ವರೂಪ ಹರೇ ಇನ್ ಬಾತೋಂ ಕಾ ಮುझे ಖಬರ್. ಎಲ್ಲಿ ಯಾರನ್ನ ನೋಡಿ ಹೇಳಿದಾರ್ರಿ ಪ್ರಭು ಅವರ? ಯಾರನ್ನ ನೋಡಿ ಹೇಳಿದ್ರು? ತಮ್ಮ ಆತ್ಮನ ಸ್ವರೂಪವನ್ನ ತಾವು ತಿಳಿದ ನಂತರ ಆ ಆತ್ಮಸ್ವರೂಪದ ಕುರಿತು ಆ ವರ್ತಮಾನ ತಿಳಿದಿರುವ ಜ್ಞಾನ, ತನ್ನ ಪೂರ್ವದ ತಿಳಿಯದೇ ಇರುವಂತಹ ಜ್ಞಾನದ ಕುರಿತು ಅಂಥ ಉದ್ಗಾರ ತೆಗೆಯಿದ್ರೆ ಯಾರೇ ತಕ್ಕಬೇಕಾಗಿದ್ದಾರೆ ಅಂಥೇಳಿ ಮುನಿರಾಜರ ಗ್ರಂಥ ರಚನೆ ಯಾರ ಸಲುವಾಗಿ ಮಾಡುವುದಿಲ್ಲ. ಮುನಿರಾಜರ ಗ್ರಂಥ ರಚನೆ ಮಾಡುವುದಿಲ್ಲ.
ಯಾರ ಸಲುವಾಗಿ ಮಾಡುವುದಿಲ್ಲ, ಇದು ಒಂದು ಮಾತು. ಅದರ ಅಪೇಕ್ಷಾದಿಂದ ಅವರು ತಮ್ಮ ಸಲುವಾಗಿ ಏನ ಮಾಡ್ತಾರೆ ಅನ್ನುವ ಉತ್ತರ ಇದ್ರ ಮುನಿರಾಜರ ಗ್ರಂಥ ಮಾಡೋದನೇ ಇಲ್ಲ. ಅವರು ತಮ್ಮ ಸ್ವರೂಪದ ರಚನೆ ಮಾಡ್ತಾ ಇರ್ತಾರೆ. ಈ ಅಜ್ಞಾನಿ ಜೀವಕ್ಕ ಭ್ರಾಂತಿ ಯಾವ ಕಾರಣದಿಂದ ಇದೆ ಮತ್ತು ಆ ಭ್ರಾಂತಿ ಯಾಕೆ ನಿರಂತರ ವೃದ್ಧಿಸ್ತಾ ಇದೆ ಅಂತಂದ್ರೆ, ಏಕಕಾಲಕ್ಕ ಅನೇಕ ದ್ರವ್ಯಗಳ ತಮ್ಮ ತಮ್ಮ ಯೋಗ್ಯತೆಯಿಂದ ತಮ್ಮಲ್ಲೇ ಕಾರ್ಯ ಮಾಡ್ತಾ ಇರೋ ವೇಳೆದೊಳಗ ಇವನಿಗೆ ಅದರಿಂದನೇ ಆಯ್ತಲ್ಲ, ಇದರಿಂದನ ಆಗ್ತಾ ಇದೆ ಅಲ್ಲ ಅಂಥೇಳಿ ಅನ್ನಿಸ್ತಿದೆಲ್ಲ, ಅದು ಭ್ರಾಂತಿ ಇದೆ. ಕಾನನದೊಳಗ ಶ್ರಾವಕೋತ್ತಮರ ಮುನಿರಾಜರ ಎದುರಿಗೆ ತಾಳೋಲೆ ಕಂಠಗಳನ್ನು ಇಡ್ತಾರೆ. ಪ್ರತಿಯೊಂದರದ ಸ್ವತಂತ್ರತೆ ತಿಳಿಯೋದ್ರೆ ಇಲ್ಲಿ ಮುನಿರಾಜರ ಎದುರಿಗೆ ಕಾನನದೊಳಗ ಶ್ರಾವಕೋತ್ತಮರ ತಾಳೋಲೆ ಮತ್ತು ಕಂಠಗಳನ್ನು ತಂದು ಇರಿಸ್ತಾರೆ. ಮುನಿರಾಜರ ತಮ್ಮ ಸ್ವಸಮಯದೊಳಗ ಅದರ ಕಡೆಗೆ ದೃಷ್ಟಿ ಹರಿಸ್ತಾರೆ. ಆ ತಾಳೋಲೆ ತನ್ನದೇ ಆದಂತಹ ಸ್ವಸಮಯದೊಳಗ ಅಲ್ಲಿಂದ ಎದ್ದು ಬಂದ ಮುನಿರಾಜರ ಕೈಯೊಳಗೆ ಬರ್ತಿದೆ. ಎಲ್ಲ ಹುಚ್ಚರಂಗ ಅನ್ನಿಸ್ತಿದ್ದಾರೆ ನಮ್ಗ. ಕಂಠ ತನ್ನ ಉತ್ಪಾದ ವ್ಯಯರೂಪದ ಅವಸ್ಥೆಗಳಿಂದ ಅವಸ್ಥಾಂತರ ಆಗ್ತಾ ಆಗ್ತಾ ಕಂಠ ಮುನಿರಾಜರ ಕೈಯೊಳಗೆ ಬರ್ತಿದೆ. ಅಲ್ಲೇ ಆ ಮುನಿರಾಜರ ಪರಿಣಾಮ ಇದೆ ಅಲ್ಲ, ಅದಂತೂ ತನ್ನಲ್ಲೇ ತಾನು ಉತ್ಪಾದವೇ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಇನ್ನು ಭಾಷಾವರ್ಗಣ ಅಕ್ಷರಗಳ ರೂಪದ ಪರಿಣಮನ ಏನಿದೆಯಲ್ಲ ಪೊದ್ಗಲದ್ದ, ಅದು ಸ್ವಯಮೇವ ತಾಳೋಲೆಯ ಮೇಲೆ ಪರಿಣಮಿತ ಆದ ಹಾಗೆ ಕಾಣಿಸ್ತಿದೆ. ಅಕ್ಷರ ಸ್ವತಂತ್ರ, ತಾಳೋಲೆ ಸ್ವತಂತ್ರ, ಮುನಿರಾಜರ ಪರಿಣಾಮ ಸ್ವತಂತ್ರ. ಈ ವಸ್ತುವಿನ ಸ್ವತಂತ್ರ ಉತ್ಪಾದವೇ ಅರೆ ಭಗವಾನ್ ಕುಂದ ದೇವ ಪಂಚಾಸ್ತಿಕಾಯದೊಳಗೆ ಹೇಳಿರುವಂಥ ಈ ಸತ್ವವನ್ನ ಅವರು ಪಟ್ಟ ಶಿಷ್ಯರಾದಂಥ ಉಮಾಸ್ವಾಮಿ ಭಗವಂತರ ಉತ್ಪಾದವೆಯ ದ್ರವ್ಯಯುಕ್ತಂ ಸತ್. ಸತ್ ಏನಿದೆ, ಇದು ದ್ರವ್ಯದ ಲಕ್ಷಣ ಇದೆ. ಆ ಸತ್ ಹೇಗಿದೆ, ಉತ್ಪಾದ ವ್ಯಯ ಧ್ರುವ ರೂಪ ಇದೆ. ಹಾಗಾದ್ರೆ ಆ ಮುನಿರಾಜರ್ದ ರೂಪಿ ಆತ್ಮಂದ ಉತ್ಪಾದ ವ್ಯಯ ಧ್ರುವ ರೂಪದ ಕಾರ್ಯ ನಡೆದದ್ದೇನೇನಿಲ್ರಿ. ಎಲ್ಲಿ? ಅಲ್ಲೇ ದ್ರವ್ಯದೊಳಗನರಿ, ಚೈತನ್ಯ ದ್ರವ್ಯದೊಳಗ ಆ ಭಾಷಾ ರೂಪದ ಒಂದಿತ್ತು ಸೌವ ಸಿದ್ಧೈ. ಇಷ್ಟ ಶಬ್ದ ರಚನೆ ಏನಿದೆ ಅದು ಅಲ್ಲೇ ಇರುವಂಥ ಭಾಷಾವರ್ಗಣ ಶಬ್ದ ರೂಪದಿಂದ ಪರಿಣಮಿಸಿದವು. ಅವು ತಾಳೋಲೆಯನ್ನು ಸ್ಪರ್ಶ ಮಾಡಿಲ್ರಿ. ತಾಳೋಲೆ ಕೋರೈಸಿದರೆ ಮುನಿರಾಜರ
ಯಾವುದರಿಂದ? ಕಂಠದಿಂದ. ಹೌದೇನಿಲ್ರಿ? ಆದರೆ ಕಂಠ ತಾಳೋಲೆಯನ್ನು ಸ್ಪರ್ಶ ಮಾಡಿಲ್ಲ. ಮುನಿರಾಜರ ಕಂಠವನ್ನು ಸ್ಪರ್ಶ ಮಾಡಿಲ್ಲ. ಹಾಗಾದ್ರೆ ಆ ತಾಳೋಲೆಯೊಳಗೆ ಅಕ್ಷರ ಯಾರು ಮೂಡಿ ಬಂತು? ಅಕ್ಷರನು ತಾಳೋಲೆಯನ್ನು ಸ್ಪರ್ಶ ಮಾಡಿ ಯಾಗ ಮೂಡಿ ಬಂತು? ತಾಳೋಲೆಯೊಳಗ ಆ ಯಾವುದ ಅಕ್ಷರರಹಿತ ಅಥವಾ ಯಾವೊಂದು ಪೂರ್ವದ ಅವಸ್ಥೆ ಇತ್ತಲ್ಲ, ಎಂಥದ್ದಿತ್ತದ? ಹಾಗೆ ಇತ್ತು, ಪ್ಲೇನ್ ಇತ್ತು. ಆ ತಾಳೋಲೆ ಸ್ವಯಂ ಆ ಪ್ಲೇನ ರೂಪದ ಅವಸ್ಥೆಯ ವ್ಯಯ ಮಾಡಿತು. ಆ ಕೋರೈಸುವ ರೂಪದಿಂದ ಅದು ಸ್ವಯಂ ಆ ಪ್ರಕಾರದಿಂದ ಪರಿಣಾಮ ಉತ್ಪಾದ ಮಾಡಿತು ಮತ್ತು ತಾಳೋಲೆಯ ರೂಪದಿಂದ ಸ್ಥಿರವಾಯಿತು. ಮುನಿರಾಜರ ಪರಿಣಾಮ ಬೇರೆ, ಮುನಿರಾಜರ ಶರೀರದಲ್ಲಿರುವಂಥ ಪರಮಾಣುಗಳ ಪರಿಣಾಮನ ಬೇರೆ. ಅದರ ಉತ್ಪಾದವೇ ಅದರಲ್ಲಿ, ಇದರ ಉತ್ಪಾದವೇ ಇದರಲ್ಲಿ, ಆ ತಾಳೋಲೆಯ ಉತ್ಪಾದವೆಯ ಅದರಲ್ಲಿ, ಕಂಠದ ಉತ್ಪಾದವೆಯ ಅದರಲ್ಲಿ, ಅಕ್ಷರದ ಉತ್ಪಾದವೆಯ ಅದ ಪ್ಲೇನಿತ್ತು, ಅದರ ಮೇಲೆ ಅಕ್ಷರ ಮೂಡಿದ ಹಾಗೆ ಕೋರೈಷ ಅದರದ್ದು ಪರಿಣಾಮನೇ ಇದೆ ರೀ. ಇದನ್ನು ಸ್ವೀಕಾರ ಮಾಡದೇ ಇರುವುದರಿಂದ ಈ ಜೀವದ ಭ್ರಾಂತಿ ಕಳೀತಾನೆ ಇಲ್ಲ, ಹಾಗೆ 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 ಮುಂದುವರಿತಾ ಇದೆ. ಮುನಿರಾಜರ ಗ್ರಂಥ ಬರೆದರು, ಶ್ರಾವಕರ ತಾಳೋಲೆ ಇಟ್ಟರು. ಮುನಿರಾಜರ ಬರೆದಿರುವಂಥ ತಾಳೋಲೆಗಳನ್ನು ಶ್ರಾವಕರ ಜೋಪಾನವಾಗಿ ತಂದ ಮನೆಯಲ್ಲಿ ಜೋಡಿಸಿ ಇಟ್ಟರು. ಎಲ್ಲ ಸತ್ಯ ಇರುವೆಳೆದೊಳಗೆ ಕೂಡ ಆತ್ಮ ಅಥವಾ ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗ ಏನನ್ನೂ ಮಾಡಿಲ್ಲ. ಇದು ಸತ್ಯ. ಈ ಸತ್ಯದ ಕಡೆಗೆ ಯಾವ ಜೀವ ಯಾವಾಗ ನೋಡ್ತಾನೋ ಆವಾಗ ಅವನದ ಸಂಪೂರ್ಣ ಕರ್ತೃತ್ವದ ಅಭಿಮಾನ ಕರಗಿ ಹೋಗ್ತಿದೆ, ಉಳಿಯುವುದೇ ಇಲ್ಲ. ಯಾರೇನು ಮಾಡಲಿಕ್ಕೆ ಸಾಧ್ಯ? ಅದರ ಲೋಕದೊಳಗೆ ವ್ಯವಹಾರ ಹೀಗೆ ನಡೆಯೋದ್ರಿ. ವ್ಯವಹಾರವನ್ನು ನಿಲ್ಲಿಸಿ ನಿಶ್ಚಯದ ಉಪಲಬ್ಧಿ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ವ್ಯವಹಾರ ನಡೀತಾ ಇರುವೆಳೆದೊಳಗ ನಿಶ್ಚಯವನ್ನು ಕಂಡುಕೊಳ್ಳೋದ ಕಾಲಲಬ್ಧಿ ಪ್ರಾಪ್ತ ಜೀವದಿಂದ ಸಹಜ ಸಾಧ್ಯ ಆಗ್ತಿದೆ. ಏನು ಹೇಳಿದರಿಲ್ಲಿ? ದ್ರವ್ಯ ಸಾಮಗ್ರಿಗಳ ಉಪಭೋಗ ಏನಿದೆ ಅದರಿಂದ ಬಂದ್ ಆಗುವುದಿಲ್ಲ. ಕಾರಣ ಎರಡು ಕೊಟ್ಟಿದ್ದಾರೆ ನೋಡ್ರಿ. ಒಂದೇನ ರಾಗ ದ್ವೇಷ ಮೋಹಗಳ ನಾಶ ಆಗಿರುವುದರಿಂದ ಒಂದು ಕಾರಣ. ಎರಡನೇದು ಮತ್ತೊಂದು ಕಾರಣ ಕೊಟ್ಟರೆ ಏನ? ಅವ ರಂಜಿಸುವುದಿಲ್ಲ. ಅದರೊಳಗೆ ರಂಜಿಸುವುದಿಲ್ಲ ಅಂತಂದ್ರ ಅವೇನು ಜಡದ ಹಾಗೆ ಇದ್ದಾನೋ, ಅವೇನು ನಿಶ್ಚೇಷ್ಟ ಇದ್ದಾನೋ, ಅವನಿಗೆ ಜ್ಞಾನ ಇಲ್ಲವೋ ಏನ್ರಿ? ಅವಂತೂ ರಂಜಿಸ್ತಾ ಇದ್ದಾನೆ, ಅದರ ಸ್ವಭಾವದೊಳಗೆ ರಂಜಿಸ್ತಾ ಇದ್ದಾನೆ. ಹೀಗಿರುವುದರಿಂದ ಇಲ್ಲಿ ರಂಜಿಸುವುದಿಲ್ಲ ಅನ್ನೋ ಮಾತ ಸ್ಪಷ್ಟ ಮತ್ತು ಸತ್ಯ ಆಗ್ತಿದೆ. ಭಾವಾರ್ಥವು ಈ ಪ್ರಕಾರವಿದೆ. ರಾಗ ದ್ವೇಷ ಮೋಹ ಪರಿಣಾಮಗಳು ನಾಶವಾದ ಮೇಲೆ ದ್ರವ್ಯರೂಪ ಬಾಹ್ಯ ಸಾಮಗ್ರಿಗಳ ಭೋಗವು ಬಂಧದ ಕಾರಣವಾಗುವುದಿಲ್ಲ. ಅಷ್ಟಕ್ಕೆ ಬಿಡಲಿಲ್ಲ, ಮತ್ತೇನು ಹೇಳಿದ್ರು? ನಿರ್ಜರಿಯ ಕಾರಣ. ಆದುದರಿ ಅಲ್ಲಿ ನಿರ್ಜರಿ ಆಯ್ತೇನಿಲ್ರಿ? ದೃಷ್ಟಾಂತ ಹೇಳಿದ್ನಲ್ಲ ಮುನಿರಾಜರದ, ನಿರ್ಜರಿ ಆಯ್ತೇನಿಲ್ರಿ? ಭಗವಂತರನ್ನ ನೋಡಿದ ನಂತರ ಬಂದ್ ಆಗ್ಲಿಲ್ಲ. ಆಹಾರದೊಳಗಿನ ಇಷ್ಟ ಪದಾರ್ಥದ ಜ್ಞಾನ ಆದ ನಂತರ ಬಂದ್ ಆಗಲಿಲ್ಲ. ನಿರ್ಜರಿಗೆ ಕಾರಣ. ಇದು ಧರ್ಮ ಇದೆ. ಈ ಪ್ರಕಾರ ಧರ್ಮವನ್ನ
ಧರ್ಮಾತ್ಮ ಅಥವಾ ಸಮ್ಯಕ್ ದೃಷ್ಟಿ ಜೀವ ಸಾಧಿಸ್ತಾ ಸಾಧಿಸ್ತಾ ಎಂಥ ಎಂಥ ಪ್ರಸಂಗಗಳ ಮಧ್ಯದಲ್ಲಿ ಕಂಡು ಬಂದರೂ ಕೂಡ ಆ ಪ್ರಸಂಗಗಳನ್ನು ದಾಂಟತಾ ಹೋಗ್ತಾ ಇರ್ತಾನೆ. ಹೊರಗಡೆ ದಾಂಟ್ತಾನೇನೋ ಒಳಗೆ ದಾಂಟ್ತಾನೆ. ಅವುಗಳ ಕಡೆಗಿನ ಉಪಯೋಗವನ್ನು ಒಳಗೆ ತಕ್ಕೊಳ್ತಾನೆ. ವಿಷಯ ತಿಳಿದು ಬಂದ ನಂತರ ಅದರಿಂದ ವಿಮುಖ ಆಗ್ತಾನ್ರಿ, ವಿರಕ್ತ ಆಗ್ತಾನ್ರಿ. ಮೊದಲಾದನ್ನು ವಿರಕ್ತರೆ. ವಿರಕ್ತಿಯ ಪ್ರತಿ ಶಬ್ದ ಏನು ಕೊಟ್ಟಿದ್ದಾರೆ? ಸಮ್ಯಕ್ ದರ್ಶನ. ಎಲ್ಲಿ ವಿರಾಗಿ ಅದನು ಅಲ್ಲಿ ಸಮ್ಯಕ್ ದೃಷ್ಟಿ ಅದನು. ಎಲ್ಲಿ ಸಮ್ಯಕ್ ದೃಷ್ಟಿ ಅದನು ಅಲ್ಲಿ ಒಂದು ರಾಗ ದ್ವೇಷ ಮೋಹಗಳಿಂದ ನಾಶ ಆಗಿ ಹೋದದ್ದೇ ಇದೆ. ಎಲ್ಲಿ ರಾಗ ದ್ವೇಷ ಮೋಹಗಳದ್ದ ನಾಶ ಆಗಿದೆಯೋ ಅಲ್ಲಿ ದ್ರವ್ಯ ಸಾಮಗ್ರಿಗಳಲ್ಲೇ ಅವ ರಂಜಿಸುವುದಿಲ್ಲ. ಅವ ರಂಜಿಸದೇ ಇರುವುದರಿಂದ ದ್ರವ್ಯ ಸಾಮಗ್ರಿಗೆ ಕಾರಣ ಯಾವುದಿತ್ತು ಆ ಕರ್ಮ ನಿರ್ಜರಿಸಿ ಹೋಗ್ತಿದೆ. ದ್ರವ್ಯ ಸಾಮಗ್ರಿಗಳ ಉಪಲಬ್ಧಿಗೆ ಕಾರಣ ಇತ್ತದ ಯಾವುದ? ದ್ರವ್ಯ ಕರ್ಮ. ಕಾರ್ಮನ ವರ್ಗಣ ಇದ್ದು ಅಲ್ಲ, ಅವು ದ್ರವ್ಯ ಸಾಮಗ್ರಿಗಳ ಉಪಲಬ್ಧಿಗೆ ಕಾರಣ ಆಗಿತ್ತು. ಅವಷ್ಟ ಹೋಗಲಿಲ್ಲ. ಅರೆ ಅವು ಹೋದು ಮತ್ತು ಇದ್ರದ್ದು ಕಾಲ ಕಮ್ಮಿ ಆಯ್ತರೆ. ದ್ರವ್ಯ ಸಾಮಗ್ರಿ ಇದ್ದ ಬಹಳ ಅದ್ಭುತ ಮಾತಿದೆ. ಯಾವುದರಲ್ಲೂ ಏನೂ ಮಾಡಬೇಕಾಗಿಲ್ಲ, ಪ್ರಯತ್ನ ಮಾಡಬೇಕಾಗಿಲ್ಲ, ಪುರುಷಾರ್ಥ ಮಾಡಬೇಕಾಗಿಲ್ಲ, ಶಕ್ತಿ ತೊಡಗಿಸಬೇಕಾಗಿಲ್ಲ. जेवढी सामग्री आहे मुनीना ते एकदम कमी होते ते ह्या बलावर. ಇದೇ ಬಲದಿಂದ ಮತ್ತು ಅರ್ಹಂತರಿಗಿನ್ನೂ ಕಮ್ಮಿ ಆಗ್ತವ್ರಿ. ಮೋಹ ಮತ್ತು ಯೋಗದ ಕಾರಣದಿಂದ ಗುಣಸ್ಥಾನ ಅದಾವಂಥೇಳಿ ಹೇಳಿದ್ರಲ್ಲ. ಮೋಹ ಮತ್ತು ಯೋಗದ ಕಾರಣ ಗುಣಸ್ಥಾನದ ವ್ಯಾಖ್ಯೆ ಇದೆಯಲ್ಲ. मोह और योग के निमित्त से होने वाले जीव के श्रद्धा और चारित्र उनके तरतम रूप अवस्था को गुणस्थान कहते हैं. अण्णाजी पाठ ಮಾಡಿಸಿದ್ದಾರೆ ನಮಗೆ. ಮೋಹ ಮತ್ತು ಯೋಗದಿಂದ 14 ಗುಣಸ್ಥಾನದವರೆ. ಅದರೊಳಗಿನೂ ಮೋಹದಲ್ಲೇ 2 ಭೇದ ಮಾಡೋದು. ಒಂದು ದರ್ಶನ ಮೋಹ, ಒಂದು ಚಾರಿತ್ರ ಮೋಹ. 1 ರಿಂದ 4 ಗುಣಸ್ಥಾನ ದರ್ಶನ ಮೋಹದ ಕಾರಣದಿಂದ, 4 ರಿಂದ 12 ಗುಣಸ್ಥಾನ ಚಾರಿತ್ರ ಮೋಹದ ಕಾರಣದಿಂದ, 13, 14 ಗುಣಸ್ಥಾನ ಯೋಗದ ಕಾರಣ. ಹಾಗಾದ್ರೆ ಇಲ್ಲೇನು ಹೇಳಿದ್ರು? ರಾಗ ದ್ವೇಷ ಮೋಹ ಅವು ಎಲ್ಲ ಆ 14 ಗುಣಸ್ಥಾನದೊಳಗೆ ಬಂತು. ತಾವೇನು ಹೇಳಿದ್ರಿ? ಗೃಹಸ್ಥನಿಗೆ ಇರುವಷ್ಟು ಬಾಹ್ಯ ಸಾಮಗ್ರಿ ಮುನಿಗೆ ಇರುವುದಿಲ್ಲ, ಮುನಿಗೆ ಇರುವಷ್ಟು ಬಾಹ್ಯ ಸಾಮಗ್ರಿ ಅರ್ಹಂತರಿಗೆ ಇರುವುದಿಲ್ಲ. ಆಮೇಲೆ ಅರ್ಹಂತರ ಅಯೋಗ ಕೇವಲಿಯ ಆಗ್ತಾರಲ್ಲ, ಬರೇ 5 ಹ್ರಸ್ವ ಅಕ್ಷರ ಅಷ್ಟರೊಳಗ ಎಲ್ಲದರಿಂದ ನಿವೃತ್ತಾಗಿ ಅವರ ಕೃತಕೃತ್ಯ ಸಿದ್ಧ. ಯಾವುದರಿಂದ? ಎಲ್ಲದರಿಂದ ಬಾಹ್ಯ ಸಾಮಗ್ರಿಗಳಿಂದ. ರಾಗ ದ್ವೇಷ ಮೋಹ ಪರಿಣಾಮಗಳು ನಾಶವಾದ ಮೇಲೆ ದ್ರವ್ಯ ರೂಪ ಬಾಹ್ಯ ಸಾಮಗ್ರಿಗಳ ಭೋಗವು ಬಂಧದ ಕಾರಣವಾಗುವುದಿಲ್ಲ. ಇಲ್ಲಿ ನಿರ್ಜರೆ ಮತ್ತು ಬಂಧ ಇವೆರಡು ಏನದವ್ರೆ? ವಿರುದ್ಧದವು. ವಿರುದ್ಧದವು. ಎಲ್ಲಿ ಬಂಧ ಇದೆ ಅಲ್ಲಿ ನಿರ್ಜರೆ ಇಲ್ಲ. ತಿಳಿತಾ ಇದೆ ಅಲ್ಲ? ಎಲ್ಲಿ ಆಶ್ರವ ಇದೆ ಅಲ್ಲಿ ಸಂವರ ಇಲ್ಲ. ಸಂವರ ಮತ್ತು ಆಶ್ರವ ಇವೆರಡೂ ಪ್ರತಿಸ್ಪರ್ಧಿ. ಮತ್ತು ನಿರ್ಜರೆ ಮತ್ತು ಬಂಧ ಇವೆರಡು ಪ್ರತಿಸ್ಪರ್ಧಿ. ಎರಡೂ ತಗೊಳ್ಳುತ್ತೆ. ನಿರ್ಜರೆಯ ಕಾರಣವಾಗುತ್ತದೆ. ಆದುದರಿಂದ ಸಮ್ಯಕ್ ದೃಷ್ಟಿ ಜೀವನು ಅನೇಕ ಪ್ರಕಾರದ ವಿಷಯ ಸಾಮಗ್ರಿಗಳನ್ನು ಭೋಗಿಸುತ್ತಾನೆ, ಆದರೆ ರಂಜಕ ಪರಿಣಾಮವಿರುವುದಿಲ್ಲ. ಆದುದರಿಂದ ಬಂಧವಿಲ್ಲ. ಪೂರ್ವದಲ್ಲಿ ಯಾವ ಕರ್ಮದ ಬಂಧವಾಗಿತ್ತು ಅದರ ನಿರ್ಜರೆಯಾಗುತ್ತದೆ.